ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮ ಅಮ್ಮ, ಅವು ಹುಡ್ಗಿ ಮನೆಯವರು ಬರೀ ಕೈಯಲ್ಲಿ ಹೋದ್ರೆ ಚೆನ್ನಾಗಿರಲ್ಲ, ಏನಾರು ತಗೊಂಡೋಗ್ಬೇಕು. ಅದು ಇವ್ರು ಅಷ್ಟು ಶ್ರೀಮಂತರು, ಊರಿಗೆ ತಗೊಂಡೋಗಕ್ಕೆ ನಮ್ಮ ಹತ್ರ ಏನಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನಮ್ಮ ಮಾಡುದು? ನಿಮ್ ಚಿಕ್ಕಪ್ಪ ಹೂ ಹಣ್ಣುಗಳನ್ನೆಲ್ಲ ರೆಡಿ ಮಾಡಿದ್ರ ನೋಡೆ, ಆ ಹೂ ಹಣ್ಣುಗಳನ್ನಷ್ಟೇ ತಗೊಂಡೋಗೋಣ ಸಾಕು. ಹಾ ಸರಿ. ಚಿಕ್ಕಪ್ಪ ಚಿಕ್ಕಪ್ಪ ಎಲ್ಲ ರೆಡಿ ಆಗಿದ್ಯಾ? ನಾನೆನ್ನೆ ಅಕ್ಕಂಗೆ ಹೇಳಿದ್ದೆ ಹೂಗೆ ಆರ್ಡರ್ ಕೊಡ್ಬೇಕು ಅಂತ, ಅವಳು ನಿಮಗ್ ಹೇಳಿದ್ಲಾ? ನನಗಂತೂ ಅಕ್ಕ ಮದ್ವೆಗೆ ಒಪ್ಕೊಳ್ತಾಳೋ ಇಲ್ವೋ ಅಂತಾನೆ ಟೆನ್ಷನ್ ಆಗೋಗಿತ್ತು. ಮೊನ್ನೆ ತನಕ ಮದ್ವೆ ಬೇಡ ಅಂತಿದ್ದವಳು ಇವತ್ತವಳು ಎಂಗೇಜ್ಮೆಂಟ್ಗೆ ಹೋಗ್ತಿದೀವಿ. ಐ ಕಾಂಟ್ ಬಿಲೀವ್ ದಿಸ್, ಅಲ್ವಾ ಚಿಕ್ಕಪ್ಪ? ಅಯ್ಯೋ ದೇವ್ರೆ, ಹೋಗಿ ಹೋಗಿ ಭಾವನೆಗಳಿಲ್ದಿರೋ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ. ಛೇ. ಅಕ್ಕ ಅಕ್ಕ ರೆಡಿ ಆದ್ಯೇನೆ? ಅಕ್ಕ ಅಕ್ಕ ರೆಡಿ ಆದ್ಯೇನೆ? ಇದೇನೆ ಅಕ್ಕ, ನಿನ್ನ ಎಂಗೇಜ್ಮೆಂಟ್ಗೆ ನಾನೇ ಅವಸರ ಪಡ್ತಿರೋವಾಗ ಈ ನೋಡು ರೆಡಿನೇ ಆಗದೆ ಹೀಗೆ ಕೂತಿದ್ಯಲ್ಲ, ಏನೇ ಆಯ್ತು? ಅಹಲ್ಯ, ನಿನ್ನ ಮನ್ಸಿನ ಗೊಂದಲ ಇವ್ರಿಗೆ ಅರ್ಥ ಆಗದೆ ಇದ್ರು ನನಗೆ ಅರ್ಥ ಆಗುತ್ತೆ ಮಗಳೇ. ನಿನ್ಗೆ ಈಗಲೂ ಕೊನೆ ಅವಕಾಶ ಇದೆ. ನಿನಗೆ ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡು. ಇವ್ರು ಬಲವಂತಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡು. ಚಿಕ್ಕಪ್ಪ ಏನ್ ಹೇಳ್ತಿದ್ದೀರಾ? ಅಕ್ಕ, ನೀನು ಚಿಕ್ಕಪ್ಪನ ಮಾತ್ ಬಗ್ಗೆ ಗಮನ ಕೊಡಕ್ ಹೋಗ್ಬೇಡ. ಮದ್ವೆಗೆ ಒಪ್ಕೊಂಡಿದ್ಯಾ, ದೊಡ್ಡ ಶ್ರೀಮಂತರ ಸಂಬಂಧ, ಪ್ಲೀಸ್ ಅವ್ರಿಗೆ ಅವಮಾನ ಆಗಂಗ್ ಮಾಡ್ಬೇಡ. ನಿನ್ನ ಒಪ್ಪಿಗೆ ಮುಖ್ಯ ಅಹಲ್ಯ. ಯಾರು ನೊಂದ್ಕೋತಾರೆ, ಯಾರು ಬೇಜಾರಾಗ್ತಾರೆ ಅನ್ನೋದನ್ನ ಲೆಕ್ಕಕ್ಕೆ ಇಟ್ಕೋಬೇಡ. ಮುಂದ್ ಬರೋದನ್ನ ನಾನ್ ನೋಡ್ಕೋತೀನಿ. ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡು. ನಾನ್ ಹೇಳಿದ್ರೆ ಇವ್ರೆಲ್ಲ ಒಪ್ಕೋತಾರ ಚಿಕ್ಕಪ್ಪ? ಅಹಲ್ಯ ಅಹಲ್ಯ ರೆಡಿಯೇನೆ? ಅಯ್ಯೋ ಭಗವಂತ, ಇದೇನೆ ಹೀಗೆ ಕೂತಿದೀಯಾ? ಬೇಡ ಬೇಡ, ಅದನ್ನ ಯಾವ್ದಾದ್ರು 5 ಸ್ಟಾರ್ ಹೋಟ್ಲಲ್ಲೇ ಶೂಟ್ ಮಾಡಿ. ರಿಯಾಲಿಟಿಗೆ ಹತ್ರ ಆಗುತ್ತೆ. ಸೆಟ್ ಹಾಕೋದ್ರಿಂದ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಜಾಸ್ತಿ. ಮೀರಾ ಪ್ಲೀಸ್, ಶೂಟ್ ಬಗ್ಗೆ ಹೇಳ್ತಿದ್ದೀನಿ. ಕಟ್. ಶಾರ್ಟ್ ಕಟ್ ಆಯ್ತು, ಲೊಕೇಶನ್ ಶಿಫ್ಟ್ ಆಯ್ತು. ಆಫೀಸ್ ಅಲ್ಲಿ ಇಲ್ಲ, ನೀನು ಮನೇಲಿದ್ಯಾ ಕಣೋ. ಇವತ್ತು ನಿನ್ ಎಂಗೇಜ್ಮೆಂಟ್ ಹುಡುಗ ಅಂದ್ರೆ ಹೇಗಿರ್ಬೇಕು? ಆಫೀಸು ಗಿಫೀಸು ಹಾಗೆ ಹೀಗೆ ಅನ್ಕೊಂಡು. ಎಂಗೇಜ್ಮೆಂಟ್ ಆಗೋ ಹುಡುಗ ಹೇಗಿರ್ಬೇಕು? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ನೀನ್ ಡ್ರೆಸ್ ನೋಡು, ಎಂಗೇಜ್ಮೆಂಟ್ ಆಗೋ ಹುಡುಗ ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿರ್ಬೇಕು. ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹೋಗು. ನಾನು ಯಾವ್ಯಾವ ದಿನ ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ಮೇಡಮ್ ಅವರೇ ತಾನೇ ಸೆಲೆಕ್ಟ್ ಮಾಡೋದು. ಇವತ್ತೇನು ಸ್ಪೆಷಲ್ಲು? ನೀನ್ ಸೆಲೆಕ್ಟ್ ಮಾಡು, ನಾನು ಹಾಕೋತೀನಿ. ನೋ 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 ನೋ, ಇವತ್ತು ನನ್ ಸೆಲೆಕ್ಷನ್ ಅಲ್ಲ, ಫುಲ್ ಡೇ ನಿಂದೆ. ನಿನ್ ಯಾವ ಡ್ರೆಸ್ ಬೇಕು ನೀನೇ ಹೋಗಿ ಸೆಲೆಕ್ಟ್ ಮಾಡು. ನಾನಾ? ಮೀರಾ, ನೀನೇ ಸೆಲೆಕ್ಟ್ ಮಾಡೋ. ಇಲ್ಲ, ಇವತ್ತು ನಿನ್ ಸೆಲೆಕ್ಷನ್. ಸರಿ. ಹೇಗೆ? ಸೂಪರ್ ಅಲ್ಲ? ಸೂಪರ್. ಹಲೋ ಹಲೋ ಮಿಸ್ಟರ್ ಸಾಕೇತ್ ಸರ್, ಇರೋದು ನಿಮ್ ಎಂಗೇಜ್ಮೆಂಟ್, ಇಂಟರ್ವ್ಯೂ ಅಲ್ಲ. ಹಬ್ಬ ಹುಣ್ಣಿಮೆ ಆಫೀಸ್ಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ನಾನು ಯಾವಾಗ್ಲೂ ಸೆಲೆಕ್ಟ್ ಮಾಡ್ತೀನಿ. ಒಂದು ನೆನ್ಪಿಲ್ವಾ? ಇರು, ನಾನೇ ಕೊಡ್ತೀನಿ. ರೆಡಿಯಪ್ಪ, ಸಾಕು. ಎಲ್ಲಿ ಕಣ್ಮುಚ್ಚು. ಓಕೆ. ಟಡಾ, ತಗೋ ಇದನ್ನ ಹಾಕು. ಇದ್ರ ತಲೆನೋವೆಲ್ಲ ನೋಡ್ಕೊಳಕ್ ನೀನಿದ್ಯಲ್ಲ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಆಹಾ, ಈಗ ಹೇಳಿ ತಪ್ಪಿಸ್ಕೊಂಡ್ಬಿಡು. ನೋಡು, ಮೊದ್ಲು ಈ ಡ್ರೆಸ್ ಹಾಕೊಂಡು ಲಕ್ಷಣವಾಗಿ ರೆಡಿ ಆಗು. ಅಹಲ್ಯ ಅವರು ನಿನ್ನ ನೋಡ್ದಿರ ಹಾಗೆ ತಲೆ ತಿರುಗ್ ಬಿದ್ಬಿಡ್ಬೇಕು. ಯಾಕೆ ತಲೆ ತಿರುಗಿ ಬೀಳ್ಬೇಕು? ಅಲ್ಲ,
ಇಂತ ಒಳ್ಳೆ ಹುಡುಗನ ನಾನ್ ರಿಜೆಕ್ಟ್ ಮಾಡಿದ್ನಲ್ಲ, ನನ್ ಬುದ್ಧಿಗೆ ಅಂತ ತಲೆ ಚಚ್ಕೊಂಡ್ಬಿಡ್ಬೇಕು. ಮೀರಾ, ಅಲ್ಲಿ ಅವರು ಲುಕ್ಕಲ್ಲಿ ನನಗಿಂತ ಚೆನ್ನಾಗಿದ್ದಾರಲ್ವಾ? ಶಿ ಇಸ್ ಬ್ಯೂಟಿಫುಲ್. ಅದು ಅಲ್ಲದೆ ಹೆಣ್ಮಕ್ಳು ಒಡವೆ, ಡ್ರೆಸ್ಸು, ಅಲಂಕಾರ ಅದು ಇದು ಅಂತ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ. ಅವ್ರ ಮುಂದೆ ನಾವೆಲ್ಲಿ ಕಾಣ್ತೀವಿ? ಹಲೋ, ಕನ್ಸನ್ ಲೋಕದಲ್ಲಿ ಇರೋದು ಸಾಕು, ರಿಯಾಲಿಟಿಗ್ ಬಾ. ರಾಜ್ಕುಮಾರಿ ಹೇಗ್ ರೆಡಿ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ ರಾಜ್ಕುಮಾರನೇ ಸೂಪರ್. ಆಲ್ರೆಡಿ ರಾಜ್ಕುಮಾರಿನ ರಥದ ಮೇಲೆ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಿರೋ ಹಾಗಿದೆ. ಮಾಡ್ತೀನಿ ಮೀರಾ, ಹುಷಾರು. ಏನಾಯ್ತು ಪುಟ್ಟ? ಮದ್ವೆಗ್ ನೀನೇ ಒಪ್ಕೊಂಡು ಇವತ್ತು ಎಂಗೇಜ್ಮೆಂಟ್ ಅನ್ನೋವಾಗ ಹೀಗ್ ಕೂತಿದ್ಯಲ್ಲೇ, ಏನೇ ಯೋಚಿಸ್ತಿದೀಯಾ? ಮತ್ತದೇ ಯೋಚನೆನಾ? ಬೇಡ ಕಣೆ ಅಹಲ್ಯ, ಹಳೆದನ್ನ ಮರ್ತು ಬಿಡು, ಅದನ್ನ ಜೊತೆಗಿಟ್ಕೋಬಾರ್ದು. ನೋಡು, ಮನುಷ್ಯನಿಗೆ ಜೀವನದಲ್ಲಿ ಪ್ರತಿದಿನಾನು ಹೊಸ ಜೀವನ. ಆ ಹೊಸ ಜೀವನದಲ್ಲಿ ಹಳೆ ನೋವುಗಳನ್ನ ಮರೆತು ಹೊಸತನ್ನ ಕಾಣಬೇಕು, ಹೊಸ ಸಂತೋಷಗಳನ್ನ ಹುಡುಕೋಬೇಕು ಕಣೆ. ಹಳೆ ನೋವುಗಳನ್ನ ಕಾಲಿಗೆ ಕಟ್ಕೊಂಡ್ರೆ ಅದು ನಿನ್ ಕಾಲಿಗೆ ಬೇಡಿ ಆಗ್ಬಿಡತ್ತೆ. ಬೇಡ ಕಣೆ ಅಹಲ್ಯ, ಹಿಂದಾಗಿರೋದನ್ನೆಲ್ಲ ಮರ್ತು ಬಿಡೆ. ಅದಕ್ಕೆ ಅದನ್ನ ಹೇಗ್ ಮರೆಯೋಕ್ಕಾಗುತ್ತೆ? ಚಂದ್ರಣ್ಣ, ಈ ವಿಷಯದಲ್ಲಿ ನೀವು ನನ್ನ ಮಗಳ ತಲೆ ಕೆಡಿಸ್ಬೇಡಿ. ಅಹಲ್ಯ ಮದುವೆ ವಿಷಯದಲ್ಲಿ ಯಾರು ಮಾತಾಡಿದ್ರು ನಾನು ಸಹಿಸಲ್ಲ. ಈಗ ನಾನ್ ಮಾತಾಡ್ಬೇಕು, ನನ್ನ ಮಗಳು ಕೇಳಬೇಕು ಅಷ್ಟೇ. ಅಲ್ಲಮ್ಮ, ಅವರಿಂದ ಈ ವಿಷಯ ಮುಚ್ಚಿಡೋದು. ಒಂದ್ ಮಾತಾಡಿದ್ರು ನನ್ನ ಮೇಲೆ ಆಣೆ. ಅಮ್ಮ, ಅಮ್ಮನೂ ಇಲ್ಲ, ಏನೂ ಇಲ್ಲ. ನನಗೋಸ್ಕರ, ಮನೆಯವರ ಸಂತೋಷಕ್ಕೋಸ್ಕರ ಈ ಮದ್ವೆಗೆ ಒಪ್ಕೊಂಡಿದ್ದಿ ಅಂತ ಹೇಳಿದ್ಯಾ ತಾನೆ? ಸರಿ, ಹಾಗೆ ಅನ್ಕೋ, ಅದೇ ಸತ್ಯವಾಗಿರ್ಲಿ. ಈಗ ನಮ್ ಸಂತೋಷನ ಇನ್ನಷ್ಟು ಹೆಚ್ಚು ಮಾಡು, ನಮಗ್ ನೋವು ಕೊಡ್ಬೇಡ ಕಣೆ. ಕೊಟ್ಟ ಮಾತು ಮುರಿದು ನಿಮ್ಮಮ್ಮ ಸಾಯೋ ಹಾಗೆ ಮಾಡಬೇಡ. ಈ ಮದುವೆ ನಡಿಬೇಕು, ಅದನ್ನು ಈಡೇರಿಸೋ ಜವಾಬ್ದಾರಿ ನಿನ್ ಮುಂದಿದೆ. ಹಿಂದೇನಾಯ್ತು ಮುಂದೇನಾಗುತ್ತೆ ಅನ್ನೋದ್ರ ಭಯ ನಿನಗೆ ಬೇಡ. ಅದನ್ನ ಕೇಳೋದಕ್ಕೂ ನಾನು ರೆಡಿ ಇಲ್ಲ. ನೋಡು, ಜೀವನ ಬಂದಂಗೆ ಬದುಕ್ತಾ ಹೋಗು ಅಷ್ಟೇ. ಇನ್ನು 10 ನಿಮಿಷದಲ್ಲಿ ರೆಡಿ ಆಗ್ಬೇಕು. ಅಣ್ಣ, ವಾವ್, ಏನೋ ಅಣ್ಣ ಇದು? ಯಾಕೋ ಚೆನ್ನಾಗಿಲ್ವಾ? ಇದು ಯಾವುದು ನನ್ನ ಸೆಲೆಕ್ಷನ್ ಅಲ್ಲ ಕಣ, ಮೀರಾ ಸೆಲೆಕ್ಷನ್. ಯಜಮಾನ್ರೆ, ಇದೊಂಥರ ವಿಚಿತ್ರವಾಗಿದೆ. ನೀವು ಮದುವೆ ಆಗ್ತಾರೋ ಹುಡುಗಿ ತಮ್ಮನ ಸೆಲೆಕ್ಷನ್ನು,
ನೀವು ತಾಕೊಂಡ್ರೆ ಬಟ್ಟೆ ನೀರಮ್ಮ ಸೆಲೆಕ್ಷನ್ ಅಂದಮೇಲೆ ನಿಮ್ದೇನು? ನನ್ನ ಫ್ಯಾಮಿಲಿ ಸಂತೋಷನೇ ನನ್ನ ಸೆಲೆಕ್ಷನ್. ವಾ 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 ಸೂಪರ್ ಅಣ್ಣ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದೊಂದ್ಸಲ ಈ ಮೀರಾ ನನ್ನನ್ನು ತುಂಬಾ ಸರ್ಪ್ರೈಸ್ ಮಾಡಿಬಿಡ್ತಾಳೆ. ಒಂದೊಂದ್ಸಲ ಅವಳಷ್ಟು ಇರಿಟೇಟ್ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ವೆರಿ ನೈಸ್. ಇವತ್ತು ಪಾರ್ಟಿಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೆ. ಥ್ಯಾಂಕ್ ಯು. ಅನಿ ಸರಿ ಅಣ್ಣ, ಆದಷ್ಟು ಬೇಗ ರೆಡಿಯಾಗಿ ಕೆಳಗಡೆ ಬಂದ್ಬಿಡು. ಸುಂದರಣ್ಣ, ಕೆಲಸ ಎಲ್ಲ ಬೇಗ ಆಗಬೇಕು, ಬೆಸ್ಟ್ ಬರೋ ಟೈಮ್ ಆಯ್ತು. ಸರಿ ಅಣ್ಣ. ಸುಂದ್ರ ಬಾರೋ ಇಲ್ಲಿ. ಈ ಡ್ರೆಸ್ ನಿಜವಾಗ್ಲೂ ನನಗೆ ಚೆನ್ನಾಗಿ ಕಾಣ್ತಿದ್ಯಾ? ಸೂಪರ್ ಯಜಮಾನ್ರೆ, ಎಲ್ಲರ ಮಧ್ಯೆ ನೀವು ಸುಂದರವಾಗಿ ಕಾಣೋಕ್ಕೆ ಮೀರಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಅಂದಮೇಲೆ ಕಾಣದೇ ಇರ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀವಿ. ಯಜಮಾನ್ರೆ, ಇವತ್ತು ಎಲ್ಲರ ಮನಸ್ಸು ತಣ್ಣಗಿದೆ, ನಿಮ್ಮ ಹೊಟ್ಟೆನೂ ತಣ್ಣಗಿರಲಿ. ಥ್ಯಾಂಕ್ ಯು. ಅಯ್ಯೋ ಯಜಮಾನ್ರೆ, ಇನ್ನು ಮುಂದೆ ನೀವು ಒಂದೇ ಗುಟ್ಟಿಗೆ ಗೊಟಗೊಟ ಅಂತ ಕುಡಿಯೋಂಗಿಲ್ಲ. ಯಾಕೋ? ಹಂಚ್ಕೊಳ್ಳೋಕ್ಕೆ ಅಮ್ಮವ್ರು ಬಂದಿರ್ತಾರಲ್ಲ ಅದಕ್ಕೆ. ಸುಂದ್ರ, ಸರಿ ಯಜಮಾನ್ರೆ. ಅಲ್ಲೇ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಶಾಸ್ತ್ರಿಗಳೇ, ಯಾವ ಶಾಸ್ತ್ರನೂ ಮಿಸ್ ಆಗಬಾರ್ದು. ಪ್ರತಿ ಒಂದು ಶಾಸ್ತ್ರನೂ ಅಚ್ಚುಕಟ್ಟಾಗಿ ನಡಿಬೇಕು. ನಮ್ಮಮ್ಮ ಇದ್ದಾಗ ಒಂದು ಸಣ್ಣ ಪುಟ್ಟ ಶಾಸ್ತ್ರನೂ ಬಿಡ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ಯಾವ ಶಾಸ್ತ್ರನೂ ಮಿಸ್ ಆಗಬಾರ್ದು. ಅಮ್ಮ, ಎಂಗೇಜ್ಮೆಂಟ್ ನಡಿಬೇಕಾದ್ರೆ ಮುಖ್ಯವಾಗಿ ಮಾಡಬೇಕಾಗಿರೋ ಶಾಸ್ತ್ರ ಯಾವುದು? ಇನ್ಯಾವ ಶಾಸ್ತ್ರನಪ್ಪ? ತಾಂಬೂಲ ಬದಲಾಯಿಸ್ಕೊಳ್ಳೋದು, ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋದು, ಉಂಗುರ ಬದಲಾಯಿಸ್ಕೊಳ್ಳೋದು. ಇದೆಲ್ಲ ಮಾಮೂಲಮ್ಮ. ಇದ್ಬಿಟ್ಟು ಬೇರೆ ಏನಾದ್ರು ಇದೆಯಾ? ಈ ಶಾಸ್ತ್ರಗಳನ್ನು ನಾವೇ ಮಾಡ್ಕೊಂಡಿರೋದು. ನಿಶ್ಚಿತಾರ್ಥ ಮನಸ್ಸುಗಳನ್ನ ಒಂದು ಮಾಡುವಂತ ಶುಭ ಕಾರ್ಯ. ತುಂಬಾ ಲೆಕ್ಕಾಚಾರ ಮಾಡೋಕ್ ಹೋಗ್ಬೇಡ. ತುಂಬಾ ಲೆಕ್ಕಾಚಾರ ಮಾಡಿದಾಗ್ಲೇ ನಾವು ಎಡಬೋದು. ಛೇ ಬಿಡ್ತು ಅನಿತಾತ. ತುಂಬಾ ವರ್ಷದ ನಂತರ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ. ಅದು ಲೈಫ್ ಟೈಮ್ ಮೆಮೊರಿ ಆಗುವಂತ ಫಂಕ್ಷನ್. ಜೀವನ ಪರ್ಯಂತ ಇದನ್ನ ನಾವು ನೆನ್ಪಿಟ್ಕೊಳ್ಳೋ ತರ ಆಗ್ಬೇಕು. ಮುಂದೆ ನಮ್ಮ ಪೀಳಿಗೆಗೆ ಹೇಳೋ ಹಂಗಿರ್ಬೇಕು. ಅದಕ್ಕೆ ಯಾವ ಶಾಸ್ತ್ರ ಮಿಸ್ ಆಗಬಾರ್ದು ಅಂತ ನಾನು ಕಾಳಜಿ ತೋರಿಸ್ತಾ ಇದ್ದೀನಿ. ಅನಿ, ನಾವು ಶಾಸ್ತ್ರ ಸಂಪ್ರದಾಯ ಅಂತ ಹೆಚ್ಚುಗಾರಿಕೆ ತೋರಿಸ್ತಾ ಹೆಣ್ಣಿನ ಕಡೆಯವರಿಗೆ ಗಾಬರಿ ಹುಟ್ಟಿಸ್ಬಾರ್ದಪ್ಪ. ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರಗಳಿರುತ್ತೆ. ನಿಮಗೆ ಈ ಶಾಸ್ತ್ರ ಗೊತ್ತಿಲ್ವಾ, ನೀವು ಆ ಶಾಸ್ತ್ರ ಮಾಡಲ್ವಾ ಅಂತ ನಾವು ಇನ್ನೊಬ್ಬರನ್ನ ಪ್ರಶ್ನೆ ಮಾಡಕ್ಕೆ ಹೋದರೆ, ಅಯ್ಯೋ ನಮಗೇನು ಗೊತ್ತಿಲ್ವಲ್ಲ ಅಂತ ಅವರಿಗೆ ಕೀಳರಿಮೆ ಹುಟ್ಟುತ್ತೆ. ಅದಕ್ಕೆ ಮುಖ್ಯವಾಗಿ ತಾಂಬೂಲ ಬದಲಾಯಿಸ್ಕೊಳ್ಳೋದು, ಸಕ್ಕರೆ ಹಂಚೋದು ಶುಭವಾಗಿ ನಡೆದ್ಬಿಟ್ರೆ ಸಾಕು. ಆಯ್ತಮ್ಮ, ಎಲ್ಲ ನಿಮ್ಮ ಮತ್ತೆ ತಾತನ ಇಷ್ಟದ ಪ್ರಕಾರನೇ ನಡಿಬೇಕು. ಅದೆಲ್ಲ ಸರಿನಪ್ಪ. ಈ ಶಾಂತಲ ಮನೆಯವರು ಯಾವಾಗ ಬರ್ತಾರೆ? ಟೈಮ್ ಆಗೋಯ್ತಲ್ಲ. ಅಯ್ಯೋ ಯಜಮಾನ್ರೆ, ಶಾಂತಲ ಮನೆಯವರಲ್ಲ. ಸುಂದ್ರ, ಅಲ್ಲೇ ಮನೆಯವ್ರ ಯಜಮಾನ್ರೆ. ಒಟ್ನಲ್ಲಿ ನಮ್ಮ ಮನೆಗೆ ಬರ್ತಾ ಇರೋದು ಶಾಂತಲಮ್ಮನೆ ಅಂತ ತಾತನ ಬಾಯಲ್ಲೇ ಬಂತಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ನಿರೀಕ್ಷೆಗಳು ಹೆಚ್ಚಾದಾಗಲೇ ಮನಸ್ಸಿಗೆ ನೋವಾಗೋದು. ಯಾವುದೇ ವಿಷಯ ಆಗಲಿ ಹೆಚ್ಚಿನ ಕನಸು ನಿರೀಕ್ಷೆಗಳನ್ನ ಕಟ್ಕೋಬಾರ್ದು. ಏನಂದ್ರಿ ತಾತ? ಸಂಭವೇ ಎಲ್ಲಮ್ಮ, ನಮ್ಮ ಚೋಟು ಮೀರಾ ಕಾಣಿಸ್ತಾ ಇಲ್ಲ. ಅವಳಿನ್ ಎಲ್ಲಿರ್ತಾಳೆ ಯಜಮಾನ್ರೆ? ಪಾಪ ಹುಡುಗನ್ ಜುಟ್ಟು ಹಿಡ್ಕೊಂಡು ಅದೇನ್ ಮಂಗಾಟ ಮಾಡ್ತಿರ್ತಾಳೋ ಏನೋ.
ಅಯ್ಯೋ ಅಕ್ಕ ಮೇಗೆ ಕಣೆ, ಯಾಕೆ ಕರ್ಕೊ ಬಂದೆ? ನೋಡು ಪ್ರಣಮ್, ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮನೆ ತುಂಬಾ ಜನ ಇದ್ದಾರೆ, ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಸೊಸೆ ಮನೆಗ್ ಬಂದಿನೇ ಸೊಸೆಗೆ ಅವಮಾನ ಮಾಡ್ದಾಗುತ್ತೆ. ಹುಷಾರು. ಅಕ್ಕ ಬೆಳಗ್ಗೆಯಿಂದ 106 ಸರಿ ಹೇಳಿದ್ಯಾ, ಕೇಳಿ ಕೇಳಿ ಕಿವಿಲ್ ರಕ್ತ ಬರ್ತಿದೆ. ಈ ಕೋತಿ, ನಾವ್ ಅನ್ಕೊಂಡಿರೋ ಕೆಲ್ಸ ಆಗೋವರೆಗೂ ನಾನು ಹೀಗೆ ಹೇಳ್ತಿರ್ತೀನಿ. ಮೈ ಮೇಲೆ ಪ್ರಜ್ಞೆ ಇದ್ರೆ ಅಷ್ಟೇ ನಾವು ಹುಷಾರಾಗಿ ಕೆಲಸ ಮಾಡೋದಕ್ಕಾಗೋದು. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಹೆಚ್ಚು ಕಡಿಮೆ? ಪ್ರಣವ್, ಏನ್ರೋ ಮಾಡ್ತಾ ಇದ್ದೀರಾ? ಅಣ್ಣ ನಾನೇನು ಮಾಡಿಲ್ಲ, ಅದು ಅಕ್ಕನೇ. ನಿನ್ಗ್ಯಾಕಪ್ಪ ಹೇಳ್ಬೇಕು? ಇದು ನಮ್ ಸೀಕ್ರೆಟ್. ನೋಡು ಮೀರಾ, ಮನೆ ತುಂಬಾ ಜನ ಇದ್ದಾರೆ, ಇವತ್ತೇನಾದ್ರು ನಿಮ್ ಮಗನಾಟ ಮಾಡಿದ್ಯೋ? ನೋ ಮಂಕಿ ಡಾನ್ಸ್, ನೋ ಡಾಂಕಿ ಡಾನ್ಸ್. ನೀನ್ ಮಾಡಿರೋ ಸೆಲೆಕ್ಷನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಪರೀಕ್ಷೆ ಮಾಡ್ತಿದೀವಿ, ಟೆಸ್ಟ್ ಮಾಡ್ತೀವಿ. ಬಾರು ಪ್ರಣವ್. ಮೀರಾ ನಿಂತ್ಕೋ. ಏನದು? ಏನಾ ಪರೀಕ್ಷೆ? ಹೇಳಲ್ಲ ಅಂತ ಹೇಳಿಲ್ವಾ? ಇಟ್ಸ್ ಎ ಸೀಕ್ರೆಟ್. ಮೀರಾ, ಮೇಡಮ್ ಮೇಡಮ್, ಅನಾಹುತ ಆಗೋಯ್ತು ಮೇಡಮ್, ದೊಡ್ಡ ಅನಾಹುತ ಆಗೋಯ್ತು ಮೇಡಮ್. ಏನಾಯ್ತು? ಯಾವಾಗ? ಈಗ ಮೇಡಮ್. ಗೊತ್ತಿದ್ರು ನೀವೇನ್ ಕತ್ತೆ ಮೇಯಿಸ್ತಾ ಇದ್ದ? ಮೊದ್ಲೇ ಯಾಕೆ ಹೇಳಿಲ್ಲ? ಈಗ ನ್ಯೂಸ್ ಬಂತು ಮೇಡಮ್. ಇನ್ನು ಏನ್ ಮುಖ ನೋಡ್ತಾ ಇದ್ಯಾ? ಹೋಗಿ ಕಾರ್ ತೆಗಿ. ಸರಿ ಮೇಡಮ್. ಎಲ್ಲ ಸರಿ ಮಾಡಿದಾಗ ಏನೋ ಒಂದಾಗಿ ಮಣ್ಣು ಪಾಲಾಗತ್ತೆ. ಅಮ್ಮ, ಅಣ್ಣ, ಅದ್ಕೆ ಮನೆಯವ್ರು ಬಂದ್ರು, ಅದ್ಕೆ ಮನೆಯವ್ರು ಬಂದ್ರು. ಬಂದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡೋದ್ ಬಿಟ್ಟು ನನಗೆಲ್ಲ ಟಾಮ್ ಟಾಮ್ ಮಾಡ್ತಿದ್ಯಾ? ಸಾರಿ ಅಕ್ಕ, ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗಿಲ್ಲ. ಈ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಮಾಡಿರೋ ಪ್ಲಾನು ಫ್ಲಾಪ್ ಆಗ್ಬಾರ್ದು. ಮಿಷನ್ ಕಾಲ್ಗೆಜ್ಜೆ ಶುರು. ಏಯ್, ಏನೇ ಮಾಡ್ತಿದ್ಯಾ? ಕಾಲ್ ಮುಚ್ಕೊಂಡಿದೆ. ಏನು? ಕಾಲ್ ಮುಚ್ಕೊಂಡಿದ್ಯಾ? ಮುಳ್ಳು ಕಾಲ್ಗೆ ಮುಳ್ಳು ಚುಚ್ಕೊಂಡಿದೆ. ಸ್ಟಾಪ್ ಸ್ಟಾಪ್. ಅದು ಮನೆ ಒಳಗಡೆ ಕಾಲಿಡ್ಬೇಕಾದ್ರೆ ಕಾಲ್ ತೊಳೆಯೋ ಶಾಸ್ತ್ರ ಯಾವ್ದಾದ್ರು ಇದ್ರೆ ಹೇಳಮ್ಮ, ನಾನೇ ಕಾಲ್ ತೊಳೆದ್ಬಿಡ್ತೀನಿ. ಅದ್ಯಾವ ಕಾಲ್ ತೊಳೆಯೋ ಶಾಸ್ತ್ರನಮ್ಮ? ಲಕ್ಷ್ಮಿ ಅವರೇ, ನೀವು ಮೀರಾ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಇದು ಯಾವಾಗ್ಲೂ ಹೀಗೆ ಒಟ್ಟುಗೂಡ್ತಾ ಇರುತ್ತೆ. ಏನೋ ಪ್ರಾಣಿ, ಕಾಲ್ಗೆಜ್ಜನೆ ಕಾಣ್ತಿಲ್ವಲ್ಲೋ, ಕಾಲನ್ನ ಸೀರೆ ಫುಲ್ ಕವರ್ ಮಾಡ್ಬಿಡಿದೆ. ಅಕ್ಕ, ಮಿಷನ್ ಫೇಲ್ಯೂರ್ ಅಂತ ಈಗಲೇ ಅನ್ಕೋಬೇಡ, ನಮ್ಗಿನ್ನೂ ಟೈಮ್ ಇದೆ. ಎಲ್ಲೋ ಟೈಮ್ ಇದೆ. ಕಾಲ್ಗೆಜ್ಜೆ ಇದ್ರೆ ಅಷ್ಟೇ ಎಂಗೇಜ್ಮೆಂಟ್ ನಡಿಬೇಕು, ಇಲ್ಲ ಅಂದ್ರೆ ನಡಿಬಾರ್ದು. ಆದಷ್ಟು ಬೇಗ ಈ ವಿಷಯ ಗೊತ್ತಾಗ್ಬಿಡ್ಬೇಕಪ್ಪ. ಧೈರ್ಯ ಕಳ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ ಬಾ. ಗೂಂಡಗಿರಿ ಮಾಡ್ತಾ ಇದ್ದೀರಾ? ಏನ್ ರೌಡಿಗಳ ನೀವು?
ರೌಡಿಗಳಂತೂ ಅಲ್ವೇ ಅಲ್ಲ. ಗೂಂಡಗಿರಿ ಮಾಡೋಕೆ ನಾವಿಲ್ಲಿಗೆ ಬರಲಿಲ್ಲ. ಕೆಲವೊಂದು ಪ್ರಶ್ನೆ ಇದೆ. ಪ್ರಶ್ನೆ ಕೇಳ್ತೀನಿ, ಉತ್ತರ ಸಿಗ್ಬೇಕು. ಉತ್ತರ ಸಿಕ್ಕಿದ್ರೆ ನಿನಗೇನು ಮಾಡದೆ ಹಾಗೆ ಹೋಗ್ಬಿಡ್ತೀನಿ. ಉತ್ತರ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಗೊತ್ತಾ, ನನ್ ಮೇಲೆ ಆಲ್ರೆಡಿ 150 ಹಾಫ್ ಮರ್ಡರ್ ಕೇಸ್ ಇದೆ, ಇನ್ನೊಂದು 70 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ, ಇನ್ನೊಂದು 300 ಕೈಕಾಲ್ ತೆಗ್ದಿದ್ದೀನಿ. ಅದ್ರಲ್ಲಿ ನಿಂದು ಒಂದಾಗ್ಬೇಕಾ? ಏನಂಗಂದ್ರೆ ನಾನೇನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ನಾನೇನು ಎದ್ರಕೊಳಲ್ಲ. ವೆರಿ ಗುಡ್. ಹೆದರದೆ ಹೋದ್ರೆ ಮಾತು ಸ್ಪಷ್ಟವಾಗಿ ಬರುತ್ತೆ. ನಾನ್ ಕೇಳೋ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ. ಎಕ್ಸ್ಟ್ರಾ ಮಾತ್ ಬೇಡ. ಎಲ್ಲಿದ್ದಾಳೆ ಅಹಲ್ಯ? ನಂಗೆ ಗೊತ್ತಿಲ್ಲ. 2ನೇ ಸಲ ಕೇಳ್ತಾ ಇದ್ದೀನಿ, ಅಹಲ್ಯ ಎಲ್ಲಿದ್ದಾಳೆ? ನನಗ್ ಗೊತ್ತಿಲ್ಲ. 3ನೇ ಸಲ ಕೇಳ್ತಾ ಇದ್ದೀನಿ, ಅಹಲ್ಯ ಎಲ್ಲಿದ್ದಾಳೆ? ನಂಗೆ ಗೊತ್ತಿಲ್ಲ. ಅಹಲ್ಯ ಎಲ್ಲಿದ್ದಾಳೆ ಹೇಳು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ.